ಅಂಪೈರ್ ಅನಿಲ್ ಚೌಧರಿ ಅವ್ರು ಹೇಳ್ತಾರೆ, ರೋಹಿತ್ ಶರ್ಮಾ ಯಾವತ್ತೂ ಕೂಡ ಒಬ್ಬ ಕಂಪ್ಲೀಟ್ ಬ್ಯಾಟ್ಸ್ಮನ್ ಆಗಿರ್ಲಿಲ್ಲ, ಅವರೊಬ್ಬ ಸ್ಪಿನ್ನರ್ ಆಗಿದ್ರು. ಸೊ ಅವರಿಗೆ IPL ಅಲ್ಲೂ ಕೂಡ ರೋಹಿತ್ ಶರ್ಮಾಗೆ ಒಂದು ಹ್ಯಾಟ್ರಿಕ್ ಇದೆ, ನೀವೆಲ್ಲ ಹಿಸ್ಟ್ರಿ ತೆಗೆದು ನೋಡಿದ್ರೆ. ಬಟ್ 2011ರಲ್ಲಿ ಸ್ಟುವರ್ಟ್ ಬ್ರಾಡ್ ಅವ್ರು ಹಾಕಿದಂತ ಒಂದು ಬೌನ್ಸರ್ನ ಹೊಡೆಯೋದಕ್ಕೆ ಹೋದಾಗ ರೋಹಿತ್ ಶರ್ಮಾ ಅವರ ಒಂದು ಬೆರಳು ಫ್ರಾಕ್ಚರ್ ಆಗುತ್ತೆ. ಫ್ರಾಕ್ಚರ್ ಆದಾಗ ಡಾಕ್ಟರ್ ಹೇಳ್ತಾರೆ, ನೀವು ಇನ್ಮೇಲೆ ಸ್ಪಿನ್ ಮಾಡೋದಕ್ಕಾಗಲ್ಲ, ಸ್ಪಿನ್ ಮಾಡೋದಕ್ಕೆ ಬೆರಳೇ ಇಂಪಾರ್ಟೆಂಟ್. ಸೊ ಇನ್ಮೇಲೆ ನೀವು ಸ್ಪಿನ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತಾರೆ. ನಾವೆಲ್ಲ ಆಗಿದ್ರೆ ಏನ್ ಮಾಡ್ತಿದ್ವಿ, ನಾನು ಮೇನ್ ಸ್ಪಿನ್ನರ್ ನಾನು, ಸೊ ನನ್ನ ಕ್ರಿಕೆಟ್ ಜೀವನನೇ ಮುಗೀತು ಅನ್ಕೋತಿದ್ವಿ. ಬಟ್ ರೋಹಿತ್ ಶರ್ಮಾ ಅವ್ರು ಏನ್ ಮಾಡ್ತಾರೆ, ಕಂಪ್ಲೀಟ್ ಫೋಕಸ್ ನ ಬ್ಯಾಟಿಂಗ್ ಮೇಲೆ ಮಾಡ್ತಾರೆ. ಅವರು ಬ್ಯಾಟಿಂಗ್ ಮೇಲೆ ಫೋಕಸ್ ಮಾಡಿದಾಗಿಂದ ಇವತ್ತಿನ ತನಕ ನಮ್ಮ ದೇಶಕ್ಕೆ ಒಂದು T20 ವರ್ಲ್ಡ್ ಕಪ್ ನ ಗೆದ್ಕೊಂಡು ಬರ್ತಾರೆ. ODI ನಲ್ಲಿ ಹೈಯೆಸ್ಟ್ ಇಂಡಿವಿಜುವಲ್ ರನ್ ಗಳಿಸ್ತಾರೆ. ಇಡೀ ಕ್ರಿಕೆಟ್ ಇತಿಹಾಸದಲ್ಲಿ ಯಾರು ಹೊಡಿದಿರೋ ಅಷ್ಟು ಸಿಕ್ಸರ್ ನ ಹೊಡಿತಾರೆ. 5 IPL ಟ್ರೋಫಿನ ಗೆದ್ಕೊಂಡು ಬರ್ತಾರೆ. ಒಂದು ವರ್ಲ್ಡ್ ಕಪ್ ಅಲ್ಲಿ ಅತಿ ಹೆಚ್ಚು ಸೆಂಚುರಿಗಳನ್ನ ಹೊಡಿತಾರೆ. ಹೇಗ್ ಹೊಡೆದ್ರು ಇವನ್ನೆಲ್ಲ? ಅವ್ರ ಬೆರಳು ಮುರಿದಿರಲಿಲ್ಲ ಅಂದ್ರೆ ಇಷ್ಟೆಲ್ಲ ದಾಖಲೆಗಳು ಆಗ್ತಿತ್ತು. ಅವ್ರದ್ದು ಯಾವತ್ತೂ ರಿಟೈರ್ಡ್ ಆಗ್ಬೇಕಿತ್ತು ಒಬ್ಬ ಸ್ಪಿನ್ನರ್ ಆಗಿ. ರೋಹಿತ್ ಶರ್ಮಾ ಅವರ ಜೀವನದಲ್ಲಿ ಅವ್ರ ಬೆರಳು ಮುರಿಯುತ್ತೆ. ಅವ್ರು ಯೋಚನೆ ಮಾಡ್ತಾರೆ, ಜೀವನ ನನಗೆ ಏನ್ ಕಲ್ಸೋದಕ್ಕೆ ನೋಡ್ತಿದೆ ಅಂತ. ಅವರ ಜೀವನ ಅವ್ರಿಗೆ ಹೇಳ್ತು, ನೀನ್ ಸ್ಪಿನ್ನರ್ ಆಗೋದಕ್ಕೆ ಹುಟ್ಟಿಲ್ಲ, ನೀನ್ ಸ್ಪಿನ್ನರ್ ಆಗೋದಕ್ಕೆ ಏನ್ ಕಷ್ಟ ಪಡ್ತಿದ್ಯಾ, ಆ ಎಲ್ಲಾ ಫೋಕಸ್ ಕೂಡ ಬ್ಯಾಟಿಂಗ್ ಮೇಲೆ ಹಾಕು, ನೀನೊಬ್ಬ ಬ್ಯಾಟ್ಸ್ಮನ್ ಆಗ್ತಿ ಅಂತ ಜೀವನ ಅವರಿಗೆ ಹೇಳ್ಕೊಡೋದಕ್ಕೆ ಅವ್ರ ಬೆರಳು ಮುರಿತು.